ಅಯ್ಯೋ ನಮ್ಮ ಮಾನ ಬರೋದೇ ಬೀದಿ ನಿಂತ್ಕಡೆ ರಾಜ ಆಗ್ಬಿಟ್ಲಕ್ಕ. ಸುಮ್ನೀರು ಸಾವಿತ್ರಕ್ಕ, ಸುಮ್ನೀರು ಅಳ್ಬೇಡ. ಇನ್ನೇನು ಮಾಡಿಯವ, ಏನು ಮಾಡಿಯೇ? ಸುಮ್ನೀರು ಅಳ್ಬೇಡ, ಎಲ್ಲ ಒಳ್ಳೇದಾಯ್ತು, ಸುಮ್ಕಿರು. ಅಯ್ಯೋ ಮಾಡಿದ ಕರ್ಮವ ಮಾಡಿ ತಪ್ಪ ಶಿಕ್ಷೆ ಅನ್ಭವಿಸ್ಲೇಬೇಕಲ್ವಾ? ತಪ್ಪಿಸ್ಕೊಳಕ್ಕದಕ್ಕ ಹೇಳ್ತೀಯಲ್ಲ ನೀನು? ಯಾಕತ್ತೀಯ ಅವಳನ್ನ ಇರಬೇಡ ಅಚ್ಚುಕಟ್ಟಾಗಿ ಅಂತ ಅಂದಿದ್ರೆ ಮಾಡಿದ್ರೆ ಆಗಬಾರ್ದೇ ಆಗೋದು. ಏನು ಚಿಂತಂತ ಸೊಸೆ ಎಲ್ಲ ಸುಮ್ಕಿರು ಓದ್ರೋಯ್ತಾಳಂತೆ. ಅದಕ್ಕೆ ಸಾಯ್ತ್ರಕ್ಕ ಏನು ನಿಂಗೆ ಇಟ್ಟು ಮಾಡಿಕ್ತಿದ್ಲ ಇದ್ದೀನಿ ಸೊಸೆ? ಇದೊಳೆ ಸರಿ ಆಯ್ತಕ್ಕಂತ ಹಾಕು ನಿಂದೊಳೆಯ ಅವಳು ಕೂತಿದೆಯಲ್ಲ. ಅಯ್ಯೋ ಆ ತೊಡಗಲ್ ಮುಂಡೆ ಹೋಗಿರೋದು ನನಗೆ ಗಳ ಬತ್ತಿಲ್ಲ ಕನಕ. ಹೋದ್ರೋಳೆ ಆಳು ಬಿದ್ದು ಅವಳು ಹೋಗಿರೋದು ನನಗೆ ಯಾಕೆ ಕೊಟ್ಟಿರೋದು? ಮಾನ ಮರುವದಿಯ ತೆಗ್ದಾಕ್ಬಿಟ್ಟು ಹೋದ್ಲಕ್ಕ. ಆ ಕಾಲದಿಂದ ಈ ಕಾಲ ಕಂಟ್ಲು ನನ್ನ ಗಂಡು ನಾನು ಮಾನ ಮರುವದಿ ಕಳ್ಕಳ್ದಂಗೆ ಇಟ್ಟುಡ್ಲಿ ಹೊಸ್ಕಡೆ ಇರಲಿ ಆಮ್ಲಿ ಕುಡಿಲಿ, ನಾವು ಮಾನ ಮರುವದಿ ಕಳ್ಕೊಂಡು ಬಾಳಿತಿಲ್ಲ. ಈಗ ಏನು ಮಾಡಬಾರ್ದಲ್ಲ ಮಾಡಿ ಟಿ ವಿಲೆಲ್ಲ ಬಂದ್ಬಿಟ್ಲಲ್ಲ ಕೊನೆಗುವೆ. ಟಿ ವಿಲೆಲ್ಲ ಬಂದ್ಬಿಟ್ಲಲ್ಲ, ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಬೀದಿಲೆಲ್ಲ ಯಾಕೆ ಹೋದ್ರಲ್ಲಕ್ಕ ಮುಂಡೆಯ. ಅವಳು ಹೋಗೋದ್ರೆ ಹೆಣ್ಣು ಕರ್ಕೊಂಡು ಹೋಗಂಗೆ ಮಾಡಿದ್ಲು. ಅಯ್ಯೋ ಭಗವಂತ ಕಣ್ಣು ಹೋಗತ್ತಾಗೆ. ಮಾಡ್ಬಾರ್ದು ಮಾಡಾಳ. ಇನ್ನು ಅದೇನು ಕಿಡ್ನಿ ಮಾರಿದಳಂತಲ್ಲ ಕನಕ. ಮೀನಕ್ಷಿ ಗಂಡನ ಕಿರಿಗಂಡನ ಕಿಡ್ನಿ ಮಾರಿದಳಂತೆ. ನನ್ನ ಮಗ ಯಾಕೆ ಇವಳು ಕೊಟ್ಟು ಬಂದಿದೆ ಚೆಂಗೋಲ್ ನನ್ನ ಮಕ್ಳು ಕತ್ತಾಕು. ಅಯ್ಯೋ ಇಲ್ಲಿಂದ ಹೋಗಿತ್ತಿರೋ ಒಂದ್ಸತಿ, ಅದೇ 2 ತಿಂಗಳ ಗಂಟೆ ಹೋಗಿದ್ರಲ್ಲಕ್ಕ. ಆಗ ಅಲ್ಲಿದ್ರಂತೆ, ಆಗ ಜೊತಾಕೊಂಡು ಹಿಂಗೆಲ್ಲ ಆಗಿರೋದು. ಅದಕ್ಕೆ ನನ್ನ ಮಗ ಈಗ ಆಗಿನ ಸುಮ್ಮನಿದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಅದಕ್ಕೆ ಇವಳು ಚಿನ್ನೂ ಹೇಳ್ಕೊಬೋದ್ರಂತೆ. ಇವನು ನನ್ನ ಮಗ ಏನು ಕಡೆ ಮನ್ಬಿಟ್ಟಾನೆ ಕನಕ. ಮೀಯಕ್ಕೆ ಎದ್ದಿಲ್ಲ. ಹಿಂಗೆ ಮಾನ ಮರುವದಿ ಹೋಯ್ತಲ್ಲ ವಾರಾಜ್ ಹಾಕ್ಬಿಟ್ಲಲ್ಲ ಅಂದ್ಕೊಂಡು ನೆನ್ನೆಯಿಂದನೂ ಅಂಗಡಿ ಬಾಕೂ ತೆಗ್ದಿಲ್ಲ. ಏನು ತೆಗಿ ಮನ್ಗವನು ಎದೆನವು ಅಂದ್ಕೊಂಡು ಯೋಚನೆ ಮಾಡ್ಬಿಟ್ಟು ಚೆನ್ನಾಗಿ. ಅದಕ್ಕೆ ಯಾವ್ದೇನೋ ಅಂದ್ಕೊಂಡು ನಮ್ಮ ಮಾನ ಮರುವದಿ ಕಳೆದ್ಬಿಟ್ಲಲ್ಲ ಅಂತ ನನ್ನ ಮಗ ಹೊಸಿ ಹೇಳಿರ ಕನಕ. ಹೊಸಿ ಹೇಳಿರ ನನಗೆ, ಹೊಸಿ ಹೇಳಿಲ್ಲ ಕನಕ. ಹೊಟ್ಟೆ ಉರ್ದಿ ಬೆಂಕಿ ಆಯ್ತದೆ. ಏನು ಮಾಡಿ ಯಾಕೆ ಹೇಳ್ಬೇಕು? ಅದೇ ಕುಸ ತಪ್ಪು ಮಾಡಿ ನೀನು ಅವ್ನು ಕೂತ್ಕೊಂಡು ನೀನು ಹೊತ್ಕೊಂಡು ಕೂತಿದ್ದೀಯೇ. ಅವ್ನು ಧೈರ್ಯ ಹೇಳ್ದಾನೆ ಬಿಟ್ಟು ಸರಿ ಕತ್ತ ಹಾಕು ಸಾಯ್ತ್ರಕ್ಕ. ನೀನುವೆ ಎಲ್ಲಾರೇ ಅವನಿಗೆ ಧೈರ್ಯ ಹೇಳ್ಕೊಂಡು ಸುಮ್ಕಿಲ್ಲ ಮಗ ಹೋಯ್ತಾಳೆ ಅನ್ಕೊಂಡು ಇರ್ದಾನೆ ಬಿಟ್ಟು ನೀನು ಎತ್ಕೊಂಡು ಕೂತ್ಕೊಂಡಾರ ಯಾಕಕ್ಕ? ಅವಳನ್ನ ನೋಡ್ಕೊತಿತ್ತೀವ ನೀವು? ಏನು ಎಲ್ಲಿ ಕಳಿಸ್ತಿದ್ರಿ? ಅಯ್ಯೋ ಉಗುರ್ಕೊಂಡು ಮಣ್ಣಾಗ್ದಂಗೆ ನೋಡ್ಕೊತಿದ್ದ ಕಣವ. ಅದನ್ನೇ ಹೇಳಿದ್ರು ಅವಳು ತಕ್ಕೂತಿದೆ. ಇವರು ಸುನಂದಕ್ಕ ಅವರೆಲ್ಲ ಬಂದು ಅದನ್ನೇ ಹೇಳಿದ್ರು ಕನಕ. ಅವಳು ಬೇಡಕ್ಕನ ಸಾಯ್ತ್ರಕ್ಕ ನೀನು ನೋಡ್ಕೊತಿದ್ದೆ. ಆ ಮುಂಡೆಗಿರಕ್ಕೆ ಕೈತಿತ್ತಿಲ್ಲ. ಸುಮ್ಮನಿರು ನೀನೇ ಕತ್ತಿ ಸುಸ್ತಾದೀಯ ನೀನು ಒಳ್ಬೇಡ ಹೋಯ್ತಾಳೆ ಸುಮ್ಮನಿರು ಅಂದ್ಬಿಟ್ಟು ಹಾಗೆ ಹೇಳಿದ್ಲಕ್ಕ. ಮಾನ ಮರುವದಿಯ ಬೀದಿಲಿ ಒಂದು ಬೀದಿಗಣೆ ಹೇಳ್ಕೊ ಹೋದ್ರುವೆ ಮಾನ ಮರುವದಿ ಎಲ್ಲನೂ ಬುಟ್ಟಿ ಮುಂಡೆರು ಈ ಥರ ನಮ್ಮನ್ನ ಮಾನ ಮರುವದಿ ತೆಗ್ದಾಕ್ಬಿಟ್ರಲ್ಲಕ್ಕ. ನಿಜವಾಗ್ಲೂ ನನಗೆ ಹೇಳೋಕ್ಕೆ ನನಗೆ ನಾಚಿಕೆ ಆಯ್ತದೆ ಕನಕ, ನಾಚಿಕೆ ಆಯ್ತದೆ. ಒಯ್ಯಿನ ಹೆಣವ 3 ದಿವಸ ಮನೇಲಿ ಮಡಿಕೊಂಡವ್ರೆ ನೋಡು. ಒಯ್ಯಿನ ಅದನ್ನು ಕೊಲೆ ಮಾಡಿದಳು ಇಲ್ಲ ಅವನೇ ಬಂದು ಸತ್ತೋದ ಅಂತ ಅಂದಳಂತೆ ಕನಕ. ಅಲ್ಲಿ ಸ್ಟೇಷನಲ್ಲಿ ಅದೇನೋ ಬಂದಿದ್ದಂತೆ ಹಿಡ್ಕೊಳಕ್ಕೆ ಅವಳು. ಆಗ ಇವಳು ಓಡಾಡ್ಬಿಟ್ಟೆ ಅದೇ ರೀತಿಯಿಂದ ಸುಸ್ತಾಗ್ಬಿಡ್ತು. ಆಗ ಅಲ್ಲೇ ಸೋಪ ಸಟ್ಟಿತ್ತು ಅದ್ರ ಮೇಲೆ ಕೂತ್ಕೊಂಡು ಅವನು ಎದೇನೋ ಒಂದು ಹಂಗೆ ಜೀವ ಬಿಟ್ಟ ಅಂತ ಅವಳಂತ ಇದ್ದಾಳಂತೆ. ಅದಕ್ಕೆ ಪೊಲೀಸ್ನವರು ಅಷ್ಟಾದ್ಮೇಲೆ ನೀನು ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? ಅದೇನೋ ಚೆಕಪ್ ಮಾಡೋರು ಎಲ್ಲವ ಅದೇನೋ ಈಗೇನಕ್ಕೆ ಕುಯ್ದು ಕೊರ್ದು ನೋಡ್ತಾರೆ ಏನಾಗಿತ್ತು ಏನು ಅಂತ. ತೊಡಗಲ್ ಮುಂಡೆ ಇವಳು ಹಂಗೆ ಜೀವ ಹೋದಷ್ಟು ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರೆ ಹಿಂಗೆ ನಮ್ಮ ಬಂದಿತ್ತು ಯಾಕೋ ಊಟಕ್ಕೆ ಬಂದಿರೋದು ಏನೋ ಒಂದು ಹೇಳ್ಬೋದಾಗಿತ್ತು. ಹಿಂಗಿದ್ದಕ್ಕಿದ್ದಂಗೆ ಹಿಂಗೆ ಜೀವ ಬಿಟ್ರು ಅಂದಾಗ ಚೆಕಪ್ ಮಾಡೋರು ಪತ್ತೆ ಹಚ್ಚೋರು ಅಲ್ವಕ್ಕ. ಅದು ಬಿಟ್ಬಿಟ್ಟು ಇವಳು ಅವನು ಮಗಳು ಸೇರ್ಕೊಂಡು ಎಣವ ತಗೊಂಡೋಗಿ ಸುಟ್ಟಾಕವ್ರಲ್ಲ. ಏನಂತ ಹೇಳಿಯಕ್ಕ? ಏನು ಹೇಳಿಯೇ? ಅದೇನೋ ಕಾಣೆ ಕನಕ. ಅವತ್ತಿಂದನೂ ನ್ಯೂಸು ಪೌಸಲ್ಲಿ ಯಾವ ಸುದ್ದಿನೂ ಬತ್ತೇನೆ ಇಲ್ಲ. ಅದೇನೋ ಕಾಣೆ ಕನಕ. ಆಚೆ ಮುಂಚೆಗೆ ಆ ಪಾಟಿ ಇದು ಮಾಡೋರು. ಈಗ ಒಂದು 4 ದಿವಸದಿಂದ ಯಾವುದೂ ಇಲ್ಲ. ಅದೇನು ಅಂತಲೇ ಅರ್ಥ ಆಯ್ತಿಲ್ಲ ಕನಕ. ಅಯ್ಯೋ ಏನಾರೇ ಅಲ್ಲಿಯಕ್ಕ ಒಟ್ಟಿಗೆ ನಮ್ಮ ಮಾನ ಮರುವದಿಯ ಬೀದಿಲಿ ನಿಂತ್ಕೊಂಡು ಹರಾಜು ಹಾಕ್ಬಿಟ್ಟು ಹೋದ್ಲು ಕನಕ. ಅದು ಮಾತ್ರ ಸತ್ಯ, ಆ ಮಾತು ಮಾತ್ರ ಸತ್ಯ ಕಣವ. ಅಯ್ಯೋ ತೊಡಗಾಲ ಮುಡಿ ಅದು ಎಷ್ಟು ದಿವಸ ಕಾಯ್ಕೊಂಡು ಕುಂತಿದ್ಲು ನಮ್ಮ ಮಾನ ಮರುವದಿ ಕಳಿಬೇಕು ಅಂದ್ಬಿಟ್ಟು ಅಕ್ಕ. ಕಳೆದ್ಬಿಟ್ಲು ಉಳಿಯಾಗಿತ್ತಕ್ಕೆ ಇಷ್ಟು ಬೆಂಕಿಕ. ಇಂಥ ಮುಂಡೆಯವ್ರನ್ನ ನಾವು ಮನೆಗೆ ತಗೊಬಂದು ನೆಮ್ಮದಿಗಿರಕ್ಕದಕ್ಕ. ತೊಂದರೆ ಒಳ್ಳೆಯವ್ರು ತರಬೇಕು. ಬೇಡ ಅಂತ ಬಡ್ಕಡೆ ಕಣವ. ನೋಡ್ಬಿಟ್ಟು ಬಂದು ನಮ್ಮ ಹೊಟ್ಟೆವನು ನಾನು ನನ್ನ ಮಗ 3 ಜನ ಹೋಗಿ ಕೀರ್ನಗರ್ಗೆ ಅವ್ರ ಅಕ್ಕನ ಮನೇಲಿ ಇದ್ಲಲ್ಲ ನೋಡ್ಕೊಬಂದ್ಬಿಟ್ಟು ನಾನು ಹೇಳ್ದೆ ಬೇಡ ಯಾಕೋ ಮಿಣಿಕೆ ಹೆಂಗೆ ಆಡ್ತಾವಳೆ ಮಾಡ್ಕೊಂಡ್ರು ನಾಳೆ ದಿವಸಕ್ಕೂ ನಮಗೆ ಹಿಟ್ಟು ಹಾಕ್ತಂಗೆ ಆಯ್ತವಳು ಬೇಡ ಕನ್ಮರೆ ಅಂತ ನಮ್ಮ ಹೊಟ್ಟೆಂಗೂ ಹೇಳ್ದೆ. ಅವರು ಆಯಿತು ಬಿಡಮ್ಮಿ ನೀನು ಬೇಡ ಅಂದಮೇಲೆ ಬೇಡ ಅದ್ಯಾಕೆ ಮುನ್ಸು ಒಪ್ತಾದ್ಮೇಲೆ ಯಾಕಬೇಕು ಅಂದ್ಕೊಂಡು ಕೂತ್ಕೊಂಡು ಹೊಲ್ತಾವು ಮಾತಾಡ್ಬಿಟ್ಟು ಇಬ್ಬರು ಗಂಡು ಬೆಡ್ತು ಮಾತಾಡ್ಕೊಂಡು ನಾವು ಹೊಲ್ತಕ್ಕೆ ಹೋಗಿ ಯಾವಾಗ ನೋಡ್ಕೊಬಂದು ಮಾರನೇ ಹೋದ ಹೊಲ್ತಕ್ಕೆ ಅಲ್ಲಿ ತೇವ್ರಿ ಮೇಲೆ ಕೂತ್ಕೊಂಡು ಮಾತಾಡ್ಕೊಂಡು ಇಬ್ಬರು ಬೇಡ ಬಿಡು ನಿನಗೆ ಇಷ್ಟ ಇಲ್ದಾದ್ಮೇಲೆ ಎಲ್ಲರೂ ಬೇರೆ ಕಡೆ ನೋಡೋಕ್ಕಾಯ್ತದೆ. ಏನು ಹೆಣ್ಗಳಿಗೆ ಹೆಣ್ಗಳು ಏನಿಲ್ವಾ ನೋಡೋಕ್ಕಾಯ್ತದೆ ಬಿಡಮ್ಮಿ ಅಂದ್ಬಿಟ್ಟು ಅವ್ರ ತಂಗಿ ಮಗಳಿದ್ಲಲ್ಲ ಅವಳು ಚೆನ್ನಾಗಿತ್ತು. ಅದು ಸುಮಾರಾಗಿತ್ತು, ಎಣ್ಗೆಂಪಾಗಿ ಇತ್ತು, ಮೂಗು ಮುಸುಡಿ ಸುಮಾರಾಗಿತ್ತು. ಒಟ್ಟಿಗೆ ಇವಳಂಗಿತ್ತಿಲ್ಲ ಸುಮಾರಾಗಿತ್ತು. ಅವಳನ್ನೇ ಮಾಡ್ಕೊಳಕ್ಕಾಯ್ತದೆ ಬಿಡಮ್ಮಿ ಅಂದ್ಕೊಂಡು ಇಬ್ಬರು ಮಾತಾಡ್ಕೊಂಡು ಎಲ್ಲ ಆಯಿತು. ಬಂದು ಮನೆಗೆ ಬಂದು ಇವ್ನಿಗೆ ಹೇಳ್ತೀನಿ ಮಗ ಬೇಡಕಲ್ಲ ಇದು ಓಲಾ ಕಿತಾಕತಕ್ಕಲ್ಲ ಇದು ಬೇಡ ಇನ್ನೊಂದಕ್ಕೆ ಹೋಗಿ ನೋಡೋದ ಬಿಡ್ಲ ಎಣ್ಣ ನಾವು ಬರೀ ನಮಗೆ ಹೇಳಿ ಕಳಿಸ್ತೀವಿ ಅಂತ ಅಂದಿದ್ವಲ್ಲ ಬೇಡ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಡದ ಬೇರೆ ತಕ್ಕ ಹೋಗಿ ನೋಡೋದ ಬೇಕಾ ನಿಮ್ಮ ಮಾವನ ಮಗಳೇ ಅವಳಲ್ಲ ಅವಳನ್ನೇ ಮದುವೆ ಮಾಡ್ಕಪ್ಪ ಅಂದ್ಬಿಟ್ಟು ಒಂದು ಕನಕ ಜಗಳಿಗೆ ಬಿದ್ದುಟ ಕೆಂಪದ ಹೆಣ್ಣು ಕೆಂಪಿಣಿ ಹೆಣ್ಣು ಮಾಡ್ಕೊತಾನೆ ಅಂದಂದಿಯಾ
ನನ್ನ ಮುಸುಡಿಗೆ ಯಾರು ಏನು ಕೊಟ್ಟಾರೋ ಅಷ್ಟು ಚೆನ್ನಾಗಿರೋ ಏನು ಕೊಟ್ಟಿರೋದು ಒಪ್ಕೊಂಡಿರೋದೇ ಹೆಚ್ಚು. ಒಳ್ಳೆ ಸರಿ ಕಣವ ನಿಂದು. ಹಂಗೆ ಹಿಂಗೆ ಅಂದ್ಕೊಂಡು ನಿಂತ್ಕೊಂಡಬಿಟ್ಟ ಜಗಳಕ್ಕೆ ನನ್ಕೊಟ್ಟೆ. ಏನು ಬಾಯಿಗೆ ಬಂದಂಗೆ ಬೋಯಕ್ಕೆ ಇಟ್ಕೊಬಿಟ್ಟ ಅಂತ ಹೆಣ್ಣು ಕೂಡ ಒಪ್ಕೊಂಡವ್ರಲ್ಲ ಹೇಳಿ ನನಗೆ ಯಾರು ಏನು ಕೊಡ್ತಿದ್ದವರು ಅಂದ್ಕೊಂಡು ನಿಂತ್ಕೊಂಡ ಕನಕ. ಆಗ ನಾನು ಅವರು ನಿಮ್ಮ ಗೋವಿಂದಣ್ಣು ಕುತ್ಕೊಂಡು ಮಾತಾಡ್ಕೊಂಡು ಅವ್ನ ಹಣೆ ಬರಿದ್ದಂಗೆ ಆಯ್ತದೆ, ನಮಗೇನು ಏನಾದ್ರು ಮಾಡ್ಕೊಳ್ಳಿ ಸುತ್ತಾಕದ ಅಂದ್ಬಿಟ್ಟು ಸುತ್ತಾಕ್ತೋ ಕನಕ. ಇಲ್ಲ ಅಂದಿದ್ರೆ ಅವ್ನಿಗೆ ಮದುವೆನೇ ಮಾಡಂಗಿತ್ತಿದ್ರೆ ಇವೆಲ್ಲ ನೋಡಂಗೆ ಹೋಗ್ತಿತ್ತಿಲ್ಲ ಕಣ್ಣಲ್ಲಿ. ಏನು ಮಾಡಿ ಇವತ್ತು ಮದುವೆ ಮಾಡಿಬಿಟ್ಟು ಕಣ್ಣಲ್ಲಿ ನೋಡ್ಬೇಕಾಗದೆ. ಈಗ ಬೀದಿದಲ್ಲೇ ಯಾಕೆ ಹೋದ್ರಲ್ಲ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಮನಗವನೆ. ರಾತ್ರಿ ಇಟ್ಟುಣ್ಣಿಲ್ಲ, ಮಾತ್ರೆ ಕುಡಿಬೇಕಲ್ವಾಗ, ಮೊದಲೇ ಹಾರ್ಟ್ ಪೇಷೆಂಟು, ಮಾತ್ರೆ ಕುಡಿಬೇಕಲ್ವಾಗ, ಮಾತ್ರೆನೂ ಕುಡಿದಿಲ್ಲ, ಊಟನೂ ಉಂಡಿಲ್ಲ, ಯೋಚನೆ ಮಾಡ್ಕೊಂಡು ಮನಗವನೆ. ಅಕ್ಕೆಯ ಅವಳೇ ಗಂಗೆ ಕಳಿಸಿದ್ಲು ಹೋಗುತ್ತೆ, ಹೋಗ್ಬಿಟ್ಟು ಅತ್ತೆಯರಿಗೆ ಹೇಳ್ಬಿಟ್ಟು ಕರ್ಕೊಬರಾಗಿರತ್ತೆ, ನೋಡೋದು ಅವ್ರ ಕೈಲಾರಿ ಹೇಳ್ಸದ ಅಂತ ಅಂದ್ಬಿಟ್ಟು ಬಂದೆ ಕನಕ. ನೋಡ್ರಕ್ಕ ಒಂಚೂರ ಮುಂದೆ ಮಗ ಸತ್ತೋಗ್ಬಿಡ್ತಾನೆ ಕನಕ, ಸತ್ತೋಗ್ಬಿಡ್ತಾನೆ. ನಮ್ಗೆ ಈಗಾಗಲೇ ಗಾರ್ಡನ್ ಕಳ್ಕೊಂಡು ಹಿಂಗೆ ಕುಂತೀವಿ. ನೀನು ಅವ್ನಿಗೂ ಎಲ್ಲ ಹೆಚ್ಚುಕಮ್ಮಿ ಆದರೆ ಪಾಪ ಬೆಣ್ಣ ಈಗ ಬೇರೆ ತೊಡಗಾಲ ಕಟ್ಕೊಬಂದಾನೆ. 6 ತಿಂಗಳು ಮದುವಾಗ 6 ತಿಂಗಳಾಗಿಲ್ಲ. ಈಗ ಕಣ್ಣಲ್ಲಿ ನಮ್ಗೆ ನೋಡೋಕೆ ಹಾಕಿಲ್ಲ, ಬೇಜಾರು ಕನಕ. ಮನೆಗೆ ಬಿಟ್ಟವ್ರೆ. ಅವಳು ಬೇಡ ಸುಮ್ಕಿರಕ್ಕ, ಸಿಕ್ಕ ಸುಮ್ಕಿರ. ಅವಳು ಬೇಡ ನಡಿ ಹೋಗೋದ, ಈಗೇನು ಹೋಗೋದು ನಡಿಯಕ್ಕ. ಸರಿ ಬಂದ್ರಕ್ಕ, ಬನ್ನಿ ಹೋಗೋದ. ಹೇಳಿ ಅಕ್ಕ, ಹೋಯ್ತಾಳೆ ಸುಮ್ಕಿರಪ್ಪ, ಯಾವ ಮನ ಮರೋದಿ ಹೋಯ್ತು, ಸುಮ್ಮನಿರು ಅಂದ್ಬಿಟ್ಟು ಒಂಚೂರು ಧೈರ್ಯ ಹೇಳ್ರಕ್ಕ. ಊಟ ಉಂಡಿಲ್ಲ ಅವನು. ನೆನ್ನೆ ಮಧ್ಯಾಹ್ನ ಅವಳನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ಮೇಲೆ ಅಂಗಡಿ ಬಾಕ್ಲಾಕಂತ ಬಂದೇ ಬಿಟ್ಟ. ನಾನು ಇದೇ ಮಗ ಹಿಂಗೆ ಬಂದೆ ಅಂದರೆ ಬುಡವಲ್ಲ ಮಾನ ಮರೋದಿ ಹೊಂಟೋಯ್ತು ಕತೆ. ಇನ್ನು ನಾವು ತಲೆ ಎತ್ಕೊಂಡು ತಿರ್ಗಾ ಮಾಡ್ಬಿಟ್ಲು ಬಡ್ಡಿಕಂತೆ ಬುಡವ ಅಂದ್ಕೊಂಡು ಬಂದೇ ಬಿಟ್ಟೆ. ನಾನಾಗ ಯೋಲೋ ಬಾ ಸುಮ್ಮನೆ ನಮಗೇನು ಏನಾರು ಮಾಡ್ಕೊಳ್ಳಿ ಅಂತ ಅಂದೆ. ಹೋಗಿ ರೂಮ್ ಕದ ಹಾಕೊಂಡು ಮನೆ ಕಂಡವ್ರು ಕದಾನೇ ತಗ್ಗಿನಿಲ್ಲ. ಅಯ್ಯೋ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟು ಹಂಗಪ್ಪ ಮಾನ ಮರೋದಿಗೆ ಎದ್ಕೊಂಡು ಅಂತ ತಟ್ಟಿ ಸಾಕಾಯ್ತು. ಆಮೇಲೆ ಎಷ್ಟು ತಟ್ಟಿದ್ರು ತೆಗಿನಿಲ್ಲ ಕನಕ. ಅಯ್ಯೋ ಏನಾರು ಮಾಡ್ಕೊಳ್ಳಿ ತಗ ಸುಮ್ಮನೆ ಆಗ ನಾವು. ಆಮೇಲೆ ಸಂಜೆಯಲ್ಲಿ 5 ಗಂಟೆಗೆ ಉಚ್ಚೋಗಂಗಾಯ್ತೇನೋ, ಆಗ ತೆಗೆದುಟ್ಟು ಬಂದೆ. ಆಗ ನಾವಿನ್ನು ಒಳಗೆ ಹೋಗಕ್ಕೆ ಬಿಡಲಿಲ್ಲ, ಮನೆ ಕಡೆ ಇಲ್ಲೇ ಅಂದ್ಬಿಟ್ಟು ಅಲ್ಲೇ ಮನಸ್ತು. ಮನಗವನೇ ರಾತ್ರಿ ಎದ್ದಳ್ಳ ಮಗ ಅಂದ್ಬಿಟ್ಟು ಉಪ್ಪೇಸನು ಸೊಪ್ಪು ಹುಳಿಕಾಳು ಹಾಕಿ ಉಪ್ಪೇಸು ಮಾಡಿ ಇಟ್ಟು ಮಾಡಿದ್ಲ. ಉಣ್ಣ ಮಗ ಹೇಳ ಅಂದ್ರೂ ಏನು ಮಾಡ್ರಿ ಎದ್ದಳ್ಳಿಲ್ಲ. ಊಟವೇ ಬೇಡ ನನಗೆ ಅನ್ಕೊ ಮನಿಕೊಂಡು ಎದ್ದೇ ಇಲ್ಲ. ಇನ್ನು ಒತ್ತಾರು ಎದ್ದಿಲ್ಲ ಕನಕ. ಈಗಲೂ ಇಷ್ಟೊತ್ತಾಗದು ಇನ್ನು ಮನೆದಾಗೆ ಮನಗವನೆ. ಅದಕ್ಕೆ ಬಂದೇಕಂತಕ್ಕ ಹೇಳಕ್ಕಾಯ್ತು ನಡಿಯಕ್ಕ. ಏನು ನೋಡ್ಕೊಂಡಿತ್ತಿಲ್ವ ತಂದಾಗ್ತಿಲ್ವ ಅವನು ಪಪ್ಪ ತಂದಾಗ್ತಿದ್ದಲ್ಲಿ ಬೇಕಾದಂಗೆ ಉಣ್ಕೊ ತಿನ್ಕೊಂಡು ಇರೋಕ್ಕಾಗ್ದಂಗೆ ತಿಕ್ಕೆಚ್ಕೊಂಡು ಮಾಡ್ಕೊಳಕ್ಕೆ ಹೇಳಿದ್ರೆ ಹೋಗಿ ಮಾಡಿ ತಪ್ಪು ಅನ್ಬೋಸ್ಕೊ ಬತ್ತಾಳು ಬಿಡು. ಅನ್ಬೋಸ್ಕಂತೆ ಅವಳು ಏನಾಗಬೇಕಂತೆ, ಯಾಕಂತೆ ತಪ್ಪು ಯಾಕೆ ಮಾಡ್ಬೇಕು ಇವಳು. ಅವ್ನು ಕಿಡ್ನಿ ಮಾರೋಳ ಇವಳು. ಕಂಡ ಕಿಡ್ನಿ ಕಿತ್ತಿ ಮಾರ್ಕೊಳ್ಳೋದಿಲ್ಲ, ಅವ್ಳು ಕಿಡ್ನಿನೇ ಮಾರ್ಕೊಳ್ಳೋಳು. ಅವ್ನು ಕಿಡ್ನಿ ಕಿತ್ಕೊಂಡು ಮಾರ್ಕೊಬಿಟ್ರೆ ಏನು ಯಾವತ್ತೋ ಹೋಗ್ಬೇಕಾಗಿದ್ದು ಇವತ್ತು ಹೋಯ್ತಾವಳಕಂತ ನಡಿ ಜೈಲಿಗೆ. ಯಾವತ್ತೋ ಹೋಗ್ಬೇಕಾಗಿತ್ತು. ನಿಜ ತಾಯಕ ನಿನ್ನ ಮಾತು ನಿಜ, ನೀನು ಹೇಳ್ತಿರೋದು ನಿಜ. ಇದು ಯಾವತ್ತೋ ಹೋಗ್ಬೇಕಾಗಿದ್ದು ಇವತ್ತು ಹೋಯ್ತಾವ್ರು ನೀನು ಹೇಳಂಗೆ. ಆಯ್ತಕ್ಕ ನಾನು ಒಂದು ಮಾತು ಹೇಳ್ತೀನಿ, ಯಾರೂ ಮಾಡಬಾರ್ದು ಮಾಡು ಅಂತ ಹೇಳ್ಕೊಟ್ಟಿರ್ತಿಲ್ಲ. ಮಾಡಬಾರ್ದು ಮಾಡಿದ್ರು ಆಗಬಾರ್ದಾಯ್ತು. ನಮಗೇನು ಅನ್ಕೊಂಡು ತಿಕ್ಸಿ ಇಟ್ಕೊಂಡು ಭಾಗ ಮಾಡ್ಕೊಂಡು ಹೋದರೆ ಅದು ಸರಿಯಾಗಿ ಆಟ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಸರಿ ಹಾಕಿಲ್ಲ. ನಿನ್ನ ಮಗ ಯೋಚನೆ ಮಾಡ್ಕೊಂಡು ಮನಿಕತ್ತಾನೆ. ಅವಳ ಮೇಲೆ ಅಷ್ಟು ಪ್ರೀತಿ ಇರೋನು ಇವಳನ್ನೇ ಕಟ್ಕೋಬೇಕಾಗಿತ್ತವ ನಿನ್ನ ಮಗ. ಅದನ್ನೇ ನಾನು ಬೊಗಳ್ದೆ ಲೋ, ನೀನು ಈ ನಾಟಕ ಆಡೋದು ನೀನು ಇವಳನ್ನೆಕ್ಲ ಕಟ್ಕೊಂಡೆ ಅಂದೆ. ನೀನು ಬಾಯಿ ಮುಚ್ಚೋ ಕೂತ್ಕೊಬಿಡವ ನೀನು, ಸುಮ್ಮನೆ ನೀನು ಮಾತಾಡಬೇಡ ಅಂದ. ಇನ್ಯಾಕೆ ನಾನು ಮಾತಾಡೋನಿ? ಅದಕ್ಕೆ ನಾನು ಸುಮ್ಮನೆ ಅದೇ ಏನು ಮಾತಾಡಲಿಲ್ಲ. ಈಗ ಯಾಕೆ ಅವನೇ ಕೋಪ್ತಲ್ಲ, ಅವನೇ ಈ ಊರಿಯ ಬೆಂಕಿ ತುಪ್ಪ ಸುರಿಯೋದು ಬೇಡ ಅನ್ಕೊಂಡು ನಾನು ಸುಮ್ಮನೆ ಅದೇ. ಯಾಕೆ ಬರ್ರಕ್ಕ ಬನ್ನಿ ಹೋಗ್ಬಿಟ್ಟು ಬರೋದ. ಸರಿ ನಡಿ ಹೋಗೋದ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.